ಇವ್ಯಾಲ್ಯೂಯೇಟ್ sin 18 divided by cos of 72. ಇವ್ಯಾಲ್ಯೂಯೇಟ್ ಅಂತ ಹೇಳಿದ್ರೆ ಇದನ್ನ ಸಾಲ್ವ್ ಮಾಡಿ ಅಂತ ಹೇಳಿ, ಸರಿನಾ? ಸೊ sin 18 divided by cos of 72 ಹೇಗೆ ಮಾಡೋದು? sin 18 ವ್ಯಾಲ್ಯೂ ಗೊತ್ತಿಲ್ಲ, cos 72 ವ್ಯಾಲ್ಯೂ ಗೊತ್ತಿಲ್ಲ. ವ್ಯಾಲ್ಯೂ ಇದೆ, ನೀವು ಕ್ಯಾಲ್ಕುಲೇಟರ್ ತೆಕ್ಕೊಂಡು ಮಾಡ್ತು ಅಂತ ಹೇಳಿದ್ರೆ ವ್ಯಾಲ್ಯೂ ಸಿಗುತ್ತೆ, ಸರಿನಾ? ಬಟ್ ಆ ಚಾನ್ಸಸ್ ಇಲ್ಲ, ಇವಾಗ ಕ್ಯಾಲ್ಕುಲೇಟರ್ ಉಪಯೋಗಿಸೋ ಚಾನ್ಸ್ ಇಲ್ಲ. ಹೇಗೆ ಮಾಡೋದಿದೆನಾ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಇದು ಕಾಂಪ್ಲಿಮೆಂಟರಿ ಆಂಗಲ್ ಕಾನ್ಸೆಪ್ಟ್, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟರಿ ಆಂಗಲ್ಸ್, ಆಯ್ತಾ? ಹೇಗೆ ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಹೇಳಿದೆ ನಾನು? ಸಿಂಪಲ್ ಹುಡುಗರ, 72 ಪ್ಲಸ್ 18 ಎಷ್ಟು? 72 plus 18 gives you 90. So these are complementary angles. ಅಲ್ವಾ? ಸೊ ಕಾಂಪ್ಲಿಮೆಂಟರಿ ಆಂಗಲ್ಸ್ ಇತ್ತು ಅಂತ ಹೇಳಿದ್ರೆ ಅದರಲ್ಲಿ ಯಾವ್ದಾನ ಒಂದು ಟ್ರಿಗ್ನೋಮೆಟ್ರಿ ರೇಷಿಯೋನ ಮತ್ತೊಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ sin 18 is equal to cos of 90 minus 18 ಅಂತ ಎಷ್ಟು ಬರುತ್ತಿದೋ? cos of 72. ಇದನ್ನ ನೀವು ಪ್ರಶ್ನೆಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. therefore sin of 18 divided by cos of 72 is equal to cos 72 divided by cos 72. cos 72 cos 72 ಎಷ್ಟಾಗುತ್ತೆ? 1 ಅಷ್ಟೇನೆ, ಸರಿನಾ? ಸೊ ಈ ಬರೋ ಎಲ್ಲ ಪ್ರಶ್ನೆಯಲ್ಲೂ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಹುಡುಕ್ಬೇಕು ಕಾಂಪ್ಲಿಮೆಂಟರಿ ಆಂಗಲ್ಸ್ ಎಲ್ಲಿದೆ ಅಂತ ಹೇಳಿ. ಯಾವ್ದಾನ ಒಂದು ಸಿಕ್ತಾಗ, ಒಂದು ಪೇರ್ ಸಿಕ್ತಾಗ ಅದ್ರಲ್ಲಿ ಒಂದು ಕನ್ವರ್ಟ್ ಮಾಡಬೇಕು, ಎರಡೂ ಅಲ್ಲ ಒಂದು ಕನ್ವರ್ಟ್ ಮಾಡಬೇಕು. ಅವಾಗ ಏನಾಗುತ್ತೆ? ಎರಡು ಈಕ್ವಲ್ ಆಗುತ್ತೆ, ಕ್ಯಾನ್ಸಲ್ ಅದು ಇದು ಏನೋ ಒಂದು ಆಗುತ್ತೆ, ಸರಿನಾ? ಅದೇ ರೀತಿಯಲ್ಲಿ ಮತ್ತೊಂದು ಪ್ರಶ್ನೆ, tan 46 divided by cot 24. So a small note, 64 plus 26 is 30 20 70 20 90 degree ಅಲ್ವಾ? ಸರ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಹಾಗಾಗಿ ನಾನು ಏನು ಮಾಡ್ಬೋದು ಅಂತ ಹೇಳಿದ್ರೆ ಕನ್ವರ್ಟ್ ಒನ್ ಆಫ್ ಇಟ್, ಯಾವ್ದಾನ ಒಂದನ್ನ ಕನ್ವರ್ಟ್ ಮಾಡಬೇಕು. tan 26 is cot of 90 ಮೈನಸ್ ಇಲ್ಲಿ ಏನು ಆಂಗಲ್ ಇದೆ ಅದು ಬರ್ಕೊಂಡ್ಬೇಕು ಅಷ್ಟೇ. ಬರ್ಕೊಂತು ಅಂತ ಹೇಳಿದ್ರೆ ನಿಮ್ಮ ಕೆಲಸ ಆಯಿತು. ಸೊ ಇದು 64, ಸರಿನಾ? ಇವಾಗ ಪ್ರಶ್ನೆ ಬರ್ಕೊಂಡಿದೆ, ಫಾರ್ tan 26 by cot 64 is equal to cot 64 divided by cot 64 is equal to 1. ಸರಿನಾ? ಇಲ್ಲೂ ಕೂಡ ಇದೆ ಅಲ್ಲ, ಅದೇ ರೀತಿಯಲ್ಲಿ cos 48 minus sin 24. ಸ್ಮಾಲ್ ನೋಟ್, 48 plus 42 ಬರುತ್ತೆ 90. These are ಕಾಂಪ್ಲಿಮೆಂಟರಿ ಆಂಗಲ್ಸ್. ಸೊ ಇವೆರಡು ಕಾಂಪ್ಲಿಮೆಂಟರಿ ಆಂಗಲ್ಸ್, ಹಾಗಾಗಿ ಯಾವ್ದಾದ್ರು ಒಂದು ಕನ್ವರ್ಟ್ ಮಾಡಿ. ಎಕ್ಸಾಂಪಲ್, ಕಾಸ್ ಆಫ್ 48 ನ cos of theta is equal to sin 90 minus theta. So sin of 42 ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಉತ್ತರ ಬರುತ್ತೆ. therefore cos 48 minus sin 42 is equal to sin 42 minus sin 42 which is equal to 0. ಇಷ್ಟೇ ಹುಡುಗರು, ಇನ್ನೇನು ಇಲ್ಲ. ಮುಂದಿನ ಪ್ರಶ್ನೆ, ನೀವೇ ಮಾಡಿ, ಇಲ್ಲಿಂದ ಪಾಸ್ ಮಾಡಿ ಟ್ರೈ ಮಾಡಿ. (31 plus 59 60 30 90 degree ಅಲ್ವಾ? ದಿಸ್ ಇಂಪ್ಲೈಸ್ ದೇ ಆರ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಸೊ ಅದರಲ್ಲಿ ಇವಾಗ ನಾನು ಒಂದು ಯಾವ್ದನ್ನ ತಗೊಂಡು cos cosec 31 is equal to sec 90 minus 31 which is sec 59. ಇದನ್ನ ನಾವು cosec 31 minus sec 59 is equal to cosec 31 is sec 59 ಅಲ್ವಾ? sec 59 minus sec 59, so which is equal to 0. ಇಷ್ಟೇನೆ, ಆಯ್ತಾ? ಸೊ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.